ಈಗ ನಮ್ಮ ರಾಜ್ಯದಾಗ ಎರಡ್ ಟಾಪಿಕ್ಗಳು ಬಹಳ ಟ್ರೆಂಡಿಂಗ್ ನಾಗ ಐತಿ. ಒಂದು ಧರ್ಮಸ್ಥಳದಾಗ ನಡೀತಿರ ಅಂತ SIT ತನಿಖೆ, ಎರಡನೇದು ಪ್ರಥಮಣ್ಣ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಗಳ ನಡುವೆ ನಡೀತಿರ ಅಂತ ಜಗಳ. ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದೀನಿ, ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ದುಬೈ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ಲ. ಪ್ರಥಮಣ್ಣ ಇದರಿಂದ ಫುಲ್ ಗರಂ ಆಗಿ ಡಿ ಬಾಸ್ ಫ್ಯಾನ್ಸ್ ಗಳ ಮೇಲೆ ಬಹಳ ಫ್ರಸ್ಟ್ರೇಟ್ ಆಗ್ಯಾನ. ಏನ್ರೋ ನಿಮ್ದು ಒಂದು ಬಾಳೇನ್ರೋ, ಅದ್ಯಾವ್ದೋ ಡಿ ಕಂಪ್ನಿ, ಡುಬಾ ಕಂಪ್ನಿ ಅದು ಇಟ್ಕೊಳ್ಳಿ ನೀವು, ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು. ಸೊ ಬೇಸಿಕಲಿ ಪ್ರಥಮಣ್ಣಗ ಡಿ ಬಾಸ್ ಫ್ಯಾನ್ಸ್ ಡ್ರ್ಯಾಗರ್ ತೋರಿಸಿ ಜೀವ ಬೆದರಿಕೆ ಹಾಕಿದ್ರಂತೆ. ಅವ್ರ ಜೊತೆ ಕೂತಿದ್ದ ಬಹುಶಃ ರಕ್ಷಕ್ ಗೊತ್ತಿರೋರೇ ಅನ್ನೋ ಕಾರಣಕ್ಕೆ ನಂಗೊಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ, ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೇರ್ತಾರೆ. ಏನಪ್ಪಾ ಏನೇನೋ ಮಾತಾಡುತ್ತಂತೆ ಬಾಸ್ ಬಗ್ಗೆ. ಈ ಕಡೆ ಸೈಡ್ ದರ್ಶನ್ ಸರ್ ಫ್ಯಾನ್ಸ್ ಗಳು ಈ ತರದ ಸ್ಟೇಟ್ಮೆಂಟ್ ನ ಪ್ರಥಮ್ ಕೊಡ್ತಿರೋದು ಅವ್ರ ಫಿಲಿಂ ಪ್ರಮೋಷನ್ ಗೋಸ್ಕರ ಅಂತ ಹೇಳಕತ್ತಾರ. ಯಾಕಂದ್ರೆ ಮುಂಚೆ ಒಂದ್ಸಲ ಇವ್ರದ್ದು ಕರ್ನಾಟಕದ ಅಲಿಯಾ ಅನ್ನೋ ಫಿಲಿಂ ರಿಲೀಸ್ ಆಕಾರ ಪ್ರಥಮ್ ಸರ್ ಇದೇ ತರ ಸೇಮ್ ಟ್ರಿಕ್ ನ ಯೂಸ್ ಮಾಡಿದ್ರು ಅಂತ ಡಿ ಬಾಸ್ ಫ್ಯಾನ್ಸ್ ಗಳ ಅಭಿಪ್ರಾಯ. ನನಗೆ ಡ್ರ್ಯಾಗರ್ ತೋರಿಸಿ ಜೀವ ಬೆದರಿಕೆ ಕೊಟ್ಟದ್ರ ಬಗ್ಗೆ ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ ರಕ್ಷಕ್ ಬುಲೆಟ್ ನ ಕೇಳ್ರಿ ಅಂತ ಪ್ರಥಮ್ ಸರ್ ಹೇಳಿದ್ರು. ನಿಮಗೆ ನೀವು ನನ್ನನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ರಕ್ಷಕ್ ನೀವು ಅವ್ರನ್ನೂ ಕೇಳಿ. ಈ ಕಡೆ ಸೈಡ್ ರಕ್ಷಕ್ ನ ಕೇಳಿದ್ರೆ ಅವ್ನು ಹೇಳೋ ಸ್ಟೋರಿನ ಬೇರೆ ಐತಿ. ಅಂದ್ರೆ ಅಲ್ಲಿ ಡ್ರ್ಯಾಗರ್ ತೆಗೆದ್ರು, ಮತ್ತೊಂದು ಮಾಡಿದ್ರು ಅಂತ. ಪ್ರಥಮಣ್ಣ ಒಂದು 10 ಅಡಿ ದೂರ ಕೂತಿದ್ರು, ಇನ್ನೊಬ್ರು ಇಲ್ಲಿ ಕೂತಿದ್ರು. ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ, ನನಗೆ ಪರಿಚಯನೇ ಇರಲಿಲ್ಲ. ನಾನು ಹೋಗಿದ್ದೆ ಅಲ್ಲಿ, ಅದಾದ್ರೆ ನಾನು ಯಾವಾಗಲೂ ಹೋಗ್ತೀನಿ. ಆದರೆ ಅಲ್ಲಿ ಬಂದವ್ರು ನನಗೆ ಹೊಸಬ್ರು, ಆಯಿತಾ. ಅಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಪ್ರಥಮಣ್ಣ ಹೆಂಗೆ ಬಂದರು ಹಂಗೆ ಎದ್ದು ಹೋದ್ರು, ಯಾರೂ ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದಿದ್ದು, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ನಂಬಿರೋದು ದೇವ್ರನ್ನ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರೋಕ್ಕೆ ಹೇಳಿ, ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ. ಅವರು ಪ್ರಮಾಣ ಮಾಡಲಿ. ಇಲ್ಲಿ ಯಾರು ಹೂವು ಪೋಗಳು ಮತ್ತೊಂದಾಯಿತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರ್ಯಾಗರ್ ಇಟ್ಟರು, ಗನ್ ಇಟ್ಟರು, ಲಾಂಗು ಮಚ್ಚ ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭವಿಸ್ತಾರೆ. ಇದ್ರಾಗ ಯಾರು ನಿಜ ಹೇಳಕತ್ತಾರ, ಯಾರು ಸುಳ್ಳು ಹೇಳಕತ್ತಾರ ಒಂದು ಗೊತ್ತಾಗಲ್ದು. ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋದು ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ಇದ್ರ ನಡುವೆ ಕೆಲವು ಡಿ ಬಾಸ್ ಫ್ಯಾನ್ಸ್ ಗಳು ಪ್ರಥಮ್ ಸರ್ಗೆ ಆನ್ಲೈನ್ ಹರಾಸ್ ಮಾಡಕತ್ತಾರ ಅಂತಾನು ಅವ್ರು ಹೇಳ್ಯಾರ. ಬಿಟ್ಬಿಡಿ ಎಂದಾಗ ನಾನು ಕೊಡೋದು ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸೋ ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ ಮಾರಮಣ್ಣ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಹೆಂಗ್ ಉದ್ದಾರ ಆದ್ದು. ಸೊ ಇದರಿಂದಾಗಿ ಅಣ್ಣ ಫೈನಲಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಇಲ್ಲ ಇಲ್ಲ ಪರ್ಫೆಕ್ಟ್ ಡಿಸ್ಟೆನ್ಸ್, ಒಂದು ಚೂರು ಜಾಗ ಇಲ್ಲ. ಇಲ್ಲಿ ಬಂದಾಗ ಇಲ್ಲಿ ಫೋಟೋ ಸರ್, ಇದೇ ಜಾಗ ಪರ್ಫೆಕ್ಟ್. ಪೇಮೆಂಟ್ ಕೊಡ್ತಾರ ಸರ್ ಅನ್ನೋದು ಸಾಕ್ಷಿಗೆ. ಮುಂದೆ 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 ಇದೇ ಜಾಗ ಸರ್. ಒಂದು ಸ್ವಲ್ಪ ಹಿಂಗೆ ಸರ್, ಇದೇ ಜಾಗ. ಇಷ್ಟು ನೀವೇನ್ ಕೂತಿದ್ರೆ ಇದೇ ಜಾಗದಲ್ಲಿ ಅವ್ರು ಹಾಕೊಂಡು ಕೂತಿದ್ರು, ಹಿಂಗೆ ಹಿಂಗೆ ನೆಲದ ಮೇಲೆ ಅಂದ್ರೆ ಬಹುಶಃ ಟಾರ್ಪಲ್ ಹಾಕೊಂಡಿದ್ರು. ಇಲ್ಲೇ ರಕ್ಷಕ್ ಕೂತಿದ್ದ ಅವ್ರು ಅವ್ರ ಜೊತೆ.
ನಾವು ಇರ್ಬೇಕು ಸರ್. ಆಮೇಲೆ ಪ್ರಥಮ್ ಅಣ್ಣ ಪೊಲೀಸರಿಗೂ ಬೈದ. ನಿಮ್ಗೇನಾಗಿದೆ ಕಷ್ಟಪಟ್ಟು ನಮ್ಗೆ ತೊಂದರೆ ಆಗಿ ವೆಪನ್ ಸಿಸ್ಟಮ್ ಬಂದವರು ಹಿಡಿದಾಕಲ್ಲ ಬದನೆಕಾಯಿ ಕೊಟ್ಟು ಇದು ಮಾಡ್ತಾ ಇದ್ದೀವಿ. ನೀವು ಏನಕ್ಕೆ ಪೊಲೀಸ್ ಕೆಲಸ ಮಾಡಿದ್ರು ಏನಾಗಿದೆ ಬದನೆಕಾಯಿ ಕೊಟ್ಟಾಗ ಏನ್ರಿ ಅದ್ರ ಬಗ್ಗೆ ಫಸ್ಟ್ ಫಸ್ಟ್ ಇದು ಮಾಡಿ ಒಳಗಡೆ ಬಂದು ಕೊಟ್ಟಾಗ DC ಹತ್ರ ಮಾತಾಡ್ತೀನಿ ಫೋನ್ ನೀವು ನನ್ನನ್ನು ಅಷ್ಟೇ ನನ್ ಕೇಳಿದ ನನ್ನ ಪರ್ಮಿಷನ್ ನನ್ನ ಕೆಲಸ ಸಾಲ್ವ್ ಮಾಡಕ್ಕಾಗಲ್ಲ ಬದನೆಕಾಯಿ ಕೊಡ್ಸ್ಬಾರ್ದು ಕಾಣಿಸ್ಕೊಂಡು ಕೂತ್ಕೊಂಡ್ರೆ ಸರಿ. ಆಮೇಲೆ ಮೀಡಿಯಾದರ ಜೊತೆಗೂ ರ್ಯಾಶ್ ಆಗಿ ಮಾತಾಡಿದ. ಕ್ಯಾಮ್ರಾ ಆಫ್ ಮಾಡ್ರಿ, ಒಳ್ಳೆ ಇಲ್ಲೇನ್ ಕೂತ್ಕೊಂಡು ಕೊಲೆ ಮಾಡ್ತಾ ಇದೀವಿ ನನ್ನ ಕೊಲೆಗಾರ ಕಳ್ಳರನ್ನ ಹಿಡಿದ್ರೆ ಅಂತ ಬಿಟ್ಬಿಟ್ಟು ಅದನ್ನ ಮಾಡಿದ್ರೆ ಒಬ್ಬ ಬದನೆಕಾಯಿ ಅಂತ ಕ್ಯಾಮ್ರಾ ಹಿಡ್ಕೊಂಡು ಕೂತಾರೆ. ಯಾರು ನಿಮ್ಗೆ ಹೇಳ್ಕೊಟ್ಟವ್ರಿ? ಆಮೇಲೆ ಸಂವಿಧಾನದಾಗಿರೋಂಥ ಲೂಪ್ ಹೋಲ್ಸ್ ಗಳ ಬಗ್ಗೆ ಹೇಳ್ತಿದ್ದಂಗ ಕೆಲವರು ಬಂದು ಪ್ರಥಮ್ ಸರ್ ಮುಖಕ್ಕ ಮಸಿ ಬಳದ್ರು. ಅಂಬೇಡ್ಕರ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ. ಅಂಬೇಡ್ಕರ್ ಸರ್ ಬರೆದ ಸಂವಿಧಾನದಲ್ಲಿರೋ ಸಣ್ಣ ಲೂಪ್ ಹೋಲ್ ಇಟ್ಕೊಂಡು ನಿನ್ ಮಕ್ಕಳು ಚುಚ್ಚ ಬರದಂತೆ ಅವ್ರ ಕಡೆ ಅವರು ಚುಚ್ಚಿಸ್ಕೊಂಡು ಮೇಲೆ ಕಾಮೆಂಟ್ ಹಾಕ್ಬಿಡ್ತಾರೆ, ಕಂಪ್ಲೇಂಟ್ ಕೊಟ್ಬಿಡದಂತೆ. ದಯಮಾಡಿ ಒಂದು ಅವಕಾಶ ಕೇಳಿಸ್ಕೊಳ್ಳಿ. ಚುಚ್ಚೋಕ್ ಬಂದವರೇ ಇದೆಲ್ಲದರಿಂದ ಫ್ರಸ್ಟ್ರೇಟ್ ಆಗಿ ಪ್ರಥಮ್ ಅಣ್ಣ ದರ್ಶನ್ ಸರ್ ಬಗ್ಗೆನೂ ಬಹಳ ಇನ್ಸಲ್ಟಿಂಗ್ ಆಗಿ ಮಾತಾಡಿದ್ರು. ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂತ. ಕಿತ್ಕೊಳಕ್ ಅಲ್ಲೇನಿದೆ ಸರ್? ವಿಗ್ಗಲ್ಲಿ ಏನ್ ಕಿತ್ಕೊಂಡ ಸರ್? ವಿಗ್ಗಲ್ಲಿ ಏನ್ ಕಿತ್ಕೊಂಡ? ಇನ್ನು ಮೀಸೆ ಗಡ್ಡ, ಅವ್ರ ಗಡ್ಡನೇ ಬಿಡಲ್ಲ ಸರ್. ಇನ್ನೊಂದು ಕಿತ್ಕೊಂಡ ಇದು ಇನ್ಯಾವ್ದೊಂದು ಕಿತ್ಕೋಬೇಕು ಹೇಳಿ ಸರ್? ಇನ್ಯಾವ್ದು ಐತಲ್ಲ ಆ ಬಾಸ್ಗಳು ಬಂದು ಹೇಳ್ಬೇಕು. ಆಮೇಲೆ ಎರಡನೇದು ನಮ್ದು ಏನೂ ಕಿತ್ಕೊಳಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಾರ್ಮಲ್ ಕೂದಲಾದ್ರೆ ಕಿತ್ಕೋಬಹುದು, ಅದು ವಿಗ್ ಅಲ್ವಾ, ಹೆಂಗ್ ಕಿತ್ಕೊಳ್ಳಿ ಸರ್? ಹೇಳ್ತಾ ಇದೀನಿ, ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೆಕ್ಸ್ಟ್ ಪ್ರಥಮ್ ಸರ್ ತಮಗೆ ನ್ಯಾಯ ಸಿಗೋವರೆಗೂ ಉಪವಾಸ ಸತ್ಯಾಗ್ರಹವನ್ನು ಕೂರ್ತೀನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಬ್ಯಾನ್ ಮಾಡಿ ಅಂತ ನಾನು ಹೇಳಲ್ಲ. ದರ್ಶನ್ ತುಂಬಾ ಒಳ್ಳೆ ನಟರು, ಹಂಗೆಲ್ಲ ಹೇಳ್ಬಾರ್ದು, ತಪ್ಪದು. ಕನ್ನಡಕ್ಕೆ ಹೆಮ್ಮೆ, ಅವ್ರ ಅಭಿಮಾನಿಗೆ ಬುದ್ಧಿ ಹೇಳಬೇಕು, ಅನ್ಯಥ ಕಾಯಕ ಬೀದಿಗೆ ಬರಬೇಕು ಸರ್. FP ಈಗ ಲೀಗಲ್ ಆಗಿ ತಗೊಂಡಿದ್ದಾರೆ. ಆಮೇಲೆ ಇವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಗಳಿಂದಾಗಿ ಯಾವ ಸೆಲೆಬ್ರಿಟಿಗಳು ಪ್ರಥಮ್ ಸರ್ಗೆ ಸಪೋರ್ಟ್ ಮಾಡಕತ್ತಿಲ್ಲ. ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ, ತುಂಬ ರೆಸ್ಪೆಕ್ಟ್ ಇಲ್ಲದೆ, ಅದೇನೋ ಚಿಟ್ಕೆ ಎಲ್ಲ ಹೊಡ್ಕೊಂಡು ವಿಗ್ಗು ಅದು ಇದು, ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ, ಎಲ್ರಿಗೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಯಾರೋ ಒಬ್ರು ಡೌನ್ ಆಗಿದ್ದಾರೆ ಅಂದಿದ ತಕ್ಷಣ ಆಳುಗುನ್ ಕಲ್ಲು ಅಂತ ಎಲ್ಲರೂ ಹೊಡಿಬಾರ್ದು. ಸೊ ಈ ನಡೀತಿರೋಂಥ ಕಾಂಟ್ರವರ್ಸಿ ಮೇಲೆ ಈ ವಿಡಿಯೋ ಮಾಡಿದೆ ನಾನು. ಸೊ ನಿಮಗೆ ಏನು ಅನ್ಸುತ್ತೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ಏನು ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದ್ದ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ನೋ ಕಾಮೆಂಟ್ಸ್.